ಹಾಂ ಎಲ್ಲರದು ಆಚೆ ಹೋಗ್ಬಾರ್ದು ಅದು. ಹಲೋ, ನಮಸ್ಕಾರ ಸರ್. ಬೆಳಿಗ್ಗೆ ಅಲ್ಲೇ ಬಂದಿದ್ದೆ ಕಣ್ಣು ನೋಡ್ಕೊಂಡು ಬಂದಿದ್ದೀನಿ ಬಿಡ, ಮಾಡ್ತೀನಿ ಸಮಾಧಾನ. ಬೆಳಿಗ್ಗೆ ಅಲ್ಲೇ ಬಂದಿದ್ದೆ ಬಿಡು. ಯಾಕೆ ಕೊಟ್ಟು ಕೃಷ್ಣನಿಗೆ ಹೇಳಿದ್ದೀನಿ ಈಗ. ಸ್ವಾಮೀಜಿಗಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿಕೆಗಳು ಕೊಟ್ಟಿದ್ದಾರೆ. ನಾನು ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಸರ್. ನಾನು ನನ್ನ ಪದಗಳನ್ನೇ ನಾನು ಯಾವಾಗ ಮಾತಾಡಿದ್ರು ಕಾಂಟ್ರವರ್ಸೀಸು ಆಗೋ ಥರ ಆಗೋಯ್ತದೆ ಅನ್ನೋ ಭಾವನೆ ವ್ಯಕ್ತಪಡಿಸ್ತಾ ನಾನೇನು ಹೇಳಿದ್ದೀನಿ, ರಾಷ್ಟ್ರ ಮಟ್ಟದ ಅನೇಕ ಟಿ ವಿ ಮಾಧ್ಯಮದ ಮುಖ್ಯಸ್ಥರುಗಳು ನಮ್ಮ ಸ್ವಾಮೀಜಿ ಬಗ್ಗೆ ಭಾಳ ಗೌರವವಾಗಿ ಭಾಳ ಒಂದು ಅತ್ಯಂತ ಒಂದು ಭಾವನೆ, ಒಳ್ಳೆಯ ಭಾವನೆ, ಒಂದು ಅತ್ಯಂತ ಒಂದು ಗೌರವದ ಭಾವನೆ ಇಟ್ಕೊಂಡು ಇಷ್ಟೊಂದು ಒಳ್ಳೆಯ ವಿದ್ಯಾವಂತರು, ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ನಿಮ್ಮ ಮಠದ ಸ್ವಾಮೀಜಿ ಆಗಿರೋದು ಭಾಳ ತುಂಬ ಶ್ರೇಷ್ಠ, ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರು ಹೇಳಿದಂಥ ಮಾತನ್ನು ನಾನು ಮಾತಾಡ್ತಾ ಸಂದರ್ಭದಲ್ಲಿ ನಾನೇನು ಅವರ ನಮ್ಮ ಮಠ ಸರಿ ಇಲ್ಲ ಅಥವಾ ನಮ್ಮ ಚುಂಚನಗಿರಿ ಸಂಸ್ಥಾನದ ನಮ್ಮ ಹಿಂದೆ ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಕಟ್ಟಿದಂಥ ಮಠನ ನಡೆಸ್ತಾ ಇಲ್ಲ ಅಂತ ಹೇಳಲಿಲ್ಲ. ನಮ್ಮ ಒಂದು ಮಾತುಗಳ ಏನಿದೆ ಅಂದರೆ, ಚುಂಚನಗಿರಿ ಸ್ವಾಮಿಗಳು ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲರನ್ನ ಒಂದು ನಂಬಿಕೆ ವಿಶ್ವಾಸಕ್ಕೆ ಹೋಗ್ತಾಯಿದ್ರು. ಸ್ವಲ್ಪ ನಮ್ಮ ಸ್ವಾಮಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ತಡ ಆಗ್ತದೆ ಅನ್ನುವಂಥ ಮಾತಿನಲ್ಲಿ ನಾವು ಸ್ವಾಮಿಗಳು ಏನು ಬಿಟ್ಟು ಹೋಗಿದ್ದಾರೆ ಆ ಬಿಟ್ಟು ಹೋದಂಥ ಅವ್ರ ಮಾರ್ಗದರ್ಶನ, ಅವ್ರಿಗೆ ಬಿಟ್ಟುವಂಥ ಇದು ಸಂಸ್ಥೆಗಳನ್ನ ಉಳಿಬೇಕು, ಅದು ಬೆಳೆಸ್ತಾ ಇದ್ದೀರಿ, ಪ್ರಪಂಚಾದ್ಯಂತ ಅದನ್ನು ನಡೀತಾ ಇದೆ. ಅಷ್ಟೊಂದು ಅದರ ಭಾಗವಾಗಿ ಹೇಳಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ನಮ್ಮ ಚುಂಚನಗಿರಿ ಮಠದ ಸ್ವಾಮಿಗಳಾದಂಥ ಡಾಕ್ಟರ್ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಅವರ ಇದರಲ್ಲಿ ಅವ್ರು ಹೋದ್ಮೇಲೆ ಅವ್ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವ್ರ ಬಗ್ಗೆ ನಾನು ಅತ್ಯಂತ ಗೌರವವುಳ್ಳವನು. ಅವ್ರ ಬಗ್ಗೆ ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ, ಅದಷ್ಟೊಂದು ದೊಡ್ಡ ಮನುಷ್ಯನೂ ಅಲ್ಲ. ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾನು ವೈಯಕ್ತಿಕವಾದಂಥದ್ದು ಇಲ್ಲ, ಯಾರ್ದು ಇಲ್ಲ. ಇವತ್ತು ಸಂಸ್ಥೆ ಬೆಳೆಸ್ತಾ ಇದ್ದಾರೆ, ಸಂಸ್ಥೆ ಪ್ರಪಂಚಾದ್ಯಂತ ಬೆಳೀತಾ ಇದೆ ಅಂತ ಹೇಳಿದ್ದೀನಿ. ಎಲ್ಲರಿಗಿಂತ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತ ಒಂದು ಸದ್ಭಾವನೆ ಇದೆ. ಆ ಸದ್ಭಾವನೆ ನಡ್ಕೊಂಡು ಹೋಗ್ಬೇಕು ಅಂತ ಭಾವನೆ ವ್ಯಕ್ತಪಡಿಸಿದ್ದೇನೆ ಹೊರತು ಏನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ಪದನೂ ವ್ಯತ್ಯಾಸಗಳು ಆಗ್ತದೆ, ಅದಕ್ಕೆ ಏನಾದ್ರು ನಮ್ಮ ಜನಕ್ಕೆ ಅದು ನಮ್ಮ ಒಕ್ಕಲಿಗರ ಸಮಾಜದ ಅನೇಕ ಹಿರಿಯರು ಮಾತನಾಡಿದರು, ಅನೇಕ ಯುವಕರು ಮಾತನಾಡಿದರು. ಅವ್ರ ಭಾವನೆಗೆ ನಾನು ಧಕ್ಕೆ ತರ್ತಕ್ಕಂಥದ್ದು, ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನುವಂಥ ಭಾವನೆಗಳಿಗೇನಾದ್ರು ಅವ್ರ ಆಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ನಮ್ಮ ನಿರ್ಮಲಾನಂದ ಸ್ವಾಮಿಗಳಲ್ಲಿ ಅವರ ಒಂದು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ತಾವು ಅನ್ಯತಾ ಭಾವಿಸ್ಬಾರ್ದು. ನನ್ನ ಮಾತುಗಳು ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೀಬೇಕು, ಇನ್ನಷ್ಟು ಈ ಸಮಾಜದ ಒಂದು ಮಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೆ ಆಶ್ರಯ ಕೊಡ್ತಕ್ಕಂಥ ಶಕ್ತಿ ಪಡಿಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೋರಿಕೆ ಮಾಡಿದ್ದೇನೆ ಹೊರತು ಯಾವುದೇ ನಿಮಗೆ ಮನಸ್ಸು ನೋವು ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಇದನ್ನು ಮಾಡ್ತಕ್ಕಂಥದ್ದು ನಾನು ಮಾಡಿಲ್ಲ. ದಯಮಾಡಿ ಇದು ಮಾಧ್ಯಮಗಳ ಮುಖಾಂತರ ಬೇರೆ ಬೇರೆ ಅದಕ್ಕೆ ಅರ್ಥ ಕಲ್ಪಿಸೋದು ಬೇಡ. ನನ್ನ ಮಾತುಗಳಿಂದ ನಮ್ಮ ಗುರುಗಳಾದಂಥ ನಮ್ಮ ಮಠದ ಗುರುಗಳಾದಂಥ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಬೇಡ. ಅಷ್ಟೊಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ನಾನು ಕ್ಷಮೆನೂ ಯಾಚಿಸಕ್ಕೆ ಸಿದ್ಧ ಇದ್ದೀನಿ, ಕ್ಷಮೆನೂ ಯಾಚಿಸ್ತೇನೆ, ಸಿದ್ಧ ಇದ್ದೀನಿ ಅಂದರೆ ಅದು ಬೇರೆ, ಅದೊಂದು ಅರ್ಥ ಆಗೋದು ಬೇಡ, ಅದೊಂದು ದೊಡ್ಡ ಇದನ್ನು
ಆಗೋದು ಬೇಡ. ಅವ್ರ ಮನಸ್ಸಿಗೆ ಅಷ್ಟೊಂದು ಇದಾಗಿ ತಗೊಳ್ಳೋದು ಬೇಡ. ಅವರು ನಮ್ಮ ಮಠವನ್ನು ಇವತ್ತು ಹೊರದೇಶಗಳಲ್ಲಿ ಅತ್ಯಂತ ಸದೃಢವಾಗಿ ಕಟ್ತಕ್ಕಂಥ ಸಮಯದಲ್ಲಿ ನಾವು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬೇಡ. ಏನಾದರೂ ಆ ಥರದ್ದು ನನ್ನ ಮಾತುಗಳಿಂದ ಅವ್ರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೇನೆ. ಇದು ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಇದು ಇನ್ನಿಲ್ಲಿಗೆ ಬಿಡ್ತಕ್ಕಂಥದ್ದನ್ನು ಮಾಡಬೇಕು ಅಂಥೇಳಿ ನಮ್ಮ ಸದ್ಭಕ್ತರಲ್ಲಿ ನನ್ನ ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಅಲ್ಲ, ಪಕ್ಷಪಾತಗಳ ಯಾರು ಕೆಲವ್ರನ್ನ ಓಲೈಕೆ ಮಾಡೋ ಕೆಲಸ ಆಗ್ತಿದ್ದ ಅಂತ ಮಾತಾಡಿದ? ಇಲ್ಲ ಆ ಥರದ್ದೇನಿಲ್ಲ. ನಾನೊಂದು ಮಾತನ್ನು ಸಹ ಹೇಳಿದ್ದೇನೆ. ನಮ್ಮ ಮಠ ಎಲ್ಲರ ಪರವಾಗಿರಬೇಕು. ನಮ್ಮದು ಕಾಲಭೈರವೇಶ್ವರನ ಮಠ. ನಮ್ಮ ಕಾಲಭೈರವನ ರುದ್ರಾವತಾರ ನೋಡಿದ್ರಿ, ಅವನು ಸ್ಮಶಾನ ವಾಸ. ಆ ಥರದ್ರಲ್ಲಿ ನಾವು ನಮಗೆ ಎಲ್ಲರೂ ನಮ್ಮ ತೆಕ್ಕೆಗೆ ಬರ್ತಾರೆ. ಅಂದರೆ ಎಲ್ಲರನ್ನ ಒಂದೇ ಸದ್ಭಾವನೆಯಿಂದ ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅವರ ನೋವಿಗೆ ನಾವು ಮುಂದೆ ನಿಂತು ನಮ್ಮ ಮಠ ಇನ್ನೂ ಹೆಚ್ಚು ಸಹಾಯ ಮಾಡಲಿ, ಹೆಚ್ಚು ಇನ್ನೂ ಅವ್ರಿಗೆ ಶಕ್ತಿ ತುಂಬಲಿ, ಇದನ್ನು ಮಾಡಲಿ ಅಂತೇಳಿ ನಾನು ಕೇಳಿದ್ದೇನೆ ಹೊರತು ನಾನು ಯಾವುದೇ ಥರದ ಅದರಲ್ಲಿ ದ್ವಂದ್ವ ಬರ್ತಕ್ಕಂಥದ್ದು ಅಥವಾ ಕೆಟ್ಟ ಯೋಚನೆ ಮಾಡ್ತಕ್ಕಂಥದ್ದು, ಕೆಟ್ಟದ್ದು ಮಾತು ಮಾಡೋದು. ನಡೆ ನುಡಿ ನಾನು ಯಾವ್ರ ಬಗ್ಗೆ ಹೇಳಿ ಅವ್ರ ಹೆಸರು ಹೇಳಿಲ್ಲ. ನೀವು ಯಾಕೆ ಅವ್ರ ಹೆಸರು ತಗೋತೀರಿ? ನೀವು ಅಲ್ಲ ಸರಿಯಪ್ಪ, ನಾನು ಹಂಗಾರೆ ಅಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಕೇಳ್ಬೋದಾಯ್ತಲ್ಲ. ಸರ್ ವಿಚಾರಗಳು ನಾನು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಯಾರ ವಿರುದ್ಧನೂ ಮಾತಾಡಿಲ್ಲ, ಯಾರ ಹೆಸರು ತೆಗೆದುಕೊಂಡಿಲ್ಲ. ಯಾಕೆ ನೇರವಾಗಿ ಅವ್ರನ್ನೇ ಪ್ರಶ್ನೆಗೆ ಇಡ್ತೀರಿ? ಈಗ ನನ್ನದೇ ನಡೆ ನುಡಿ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ, ನಾನೇ ಸರಿ ಇಲ್ಲ ಕಣೆ ಅಂತ. ಈಗ ನಮ್ಮ ನಡೆ ನುಡಿ ನಂದು ತಪ್ಪಾಗಿದ್ರೆ ತಿದ್ಕೋಬೇಕಲ್ಲ. ನಾನು ಅಲ್ಲಿದ್ದ ಯಾರ ಮೇಲೆ ಈಗ ನಮ್ಮ ಕುಮಾರಣ್ಣವರು ಒಂದು ಮಾತನ್ನ ಹೇಳಿದ್ದಾರೆ ಅಲ್ಲಿ ಮಾತನಾಡ್ತಾ ಸಂದರ್ಭ. ಯಾಕೆ ರಮೇಶ್ ಬಂಡಿಸಿದ್ದೇಗೌಡರು ಇದು ಮಾತಾಡಿದ್ರೆ ಯಾರ ಬಗ್ಗೆ ಮಾತಾಡಿದ್ದಾರೆ ಗೊತ್ತಾಗ್ತಾಯಿಲ್ಲ ಅಂತ. ಹಾಗೆ ಅದು ಯಾರ ಬಗ್ಗೆನೂ ಮಾತನಾಡ್ತಕ್ಕಂಥದ್ದಲ್ಲ. ನಮ್ಮ ಹೆಂಗಿರಬೇಕು ಅಂತ ನಮ್ಮ ಇಲ್ಲ ಬಾಯಿ ತಪ್ಪಿ ಮಾತಾಡ್ತಕ್ಕಂಥ ಬರದಲ್ಲಿ ಸಣ್ಣ ಪುಟ್ಟ ಮಾತುಗಳು ಬಂದಿದ್ರೆ ಅದೇ ದೊಡ್ಡ ವಿಚಾರ ಆಗಿಬಿಟ್ರೆ ಈಗ ಮಾತಾಡೋದು ಇನ್ನು ಹೆಂಗಪ್ಪ ಎಲ್ಲನೂ ನಾವು ಸ್ಕ್ರೂಟ್ನಿ ಮಾಡ್ಕೊಂಡು ಪತ್ರ ಅದು ಬರ್ಕೊಂಡು ಮಾತಾಡ್ಬೇಕಾಯ್ತದೆ. ಇನ್ಮೇಲೆ ಬರ್ಕೊಂಡು ಮಾತಾಡಿದ್ರೆ ಇವನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ತೀರಿ. ಇಲ್ಲ ನಾನೇನು ಯಾರ ಮನಸ್ಸಿಗೆ ಅದು ನಮ್ಮ ಮಠದ ಪೀಠಾಧಿಪತಿಗಳ ಮನಸ್ಸಿಗೆ ನೋವು ಉಂಟು ಮಾಡಬೇಕು ಅಂತ ಇಲ್ಲ ವೇದಿಕೆಯಲ್ಲಿ ಮಿರ್ತಕ್ಕಂಥ ಯಾರ ಮನಸ್ಸಿಗೂ ನೋವು ಉಂಟು ಮಾಡಬೇಕು ಅಂತ ಮಾತು ಹೇಳಿದ್ದಲ್ಲ. ನಾನು ಮಠನ ಆರಾಧಿಸ್ತೀನಿ, ಅವ್ರ ಕೆಲಸ ಇದ್ದಾಗ ಮಾಡ್ತೀನಿ. ಜನರ ಜೊತೆಲೇ ಇರ್ತಕ್ಕಂಥದ್ದು ನನ್ನ ಒಂದು ವೃತ್ತಿ. ನಾನು ಹೇಳಿದ್ನಲ್ಲ, ನಾನು ದಯವಿಟ್ಟು ಇದನ್ನು ಇಲ್ಲಿಗೆ ಇತಿಶ್ರೀ ಮಾಡಿಬಿಡಿ, ಇಲ್ಲಿ ಮುಕ್ತಾಯ ಮಾಡಿ. ನಾನು ಮಠದ ಒಬ್ಬ ಸದ್ಭಕ್ತ, ಅದ್ರ ಬಗ್ಗೆ ಯಾವುದೂ ಅನುಮಾನ ಬೇಡ. ನಾನು ಎಲ್ಲ ಮಠದದ್ದು ಸದ್ಭಕ್ತ. ನಾನು ಕ್ಷಮೆನೂ ಯಾಚಿಸಿದ್ದೀನಲ್ಲಯ್ಯ, ವಾಪಸ್ ತಗೊಳ್ಳೋದೇನಿರೋದು ಹೇಳಲ್ಲ ಅವ್ರು ಹೇಳೋಣ. ಅದೇನು ಇರಲಿ, ಅದೇನು ಮಠದ ವಾಪಸ್ ತಗೊಳ್ಳೋದು ಅಂದರೆ ಹೆಂಗೆ ಗೊತ್ತಾಗಲ್ಲ. ಕ್ಷಮೆನೇ ನಾವು ಮನಸ್ಸಿಗೆ ನೋವು ಇಷ್ಟೊಂದು ಈ ನುಳ್ತಕ್ಕಂಥ ಕೆಲಸನ ನಮ್ಮ ಸ್ನೇಹಿತರೆಲ್ಲ ಸೇರ್ ಮಾಡ್ತಾವ್ರೆ ಅಂತ ಕೇಳಿದೆ. ಅಲ್ಲಲ್ಲ ನುಳ್ತಕ್ಕಂಥ ಕೆಲಸನ ಗೊತ್ತಿಲ್ಲ, ನುಳ್ತಕ್ಕಂಥ ಕೆಲಸನ ಯಾರ್ಯಾರೋ ಸ್ನೇಹಿತರುಗಳೆಲ್ಲ ಸೇರ್ ಮಾಡ್ತಾವ್ರೆ ಅಂತ. ಅದು ಯಾರ್ಯಾರು ಬರ್ತಾರೆ ಮುಂದಕ್ಕೆ, ಯಾರ್ಯಾರು ಮಠಕ್ಕೆ ಸೇವೆ ಮಾಡಿದ್ದಾರೆ ಅವರೆಲ್ಲ ಮುಂದಕ್ಕೆ ಬರ್ತಾರೆ. ಅವರೆಲ್ಲ ಅವಾಗ ಮಾತಾಡೋಣ, ಚರ್ಚೆ ಮಾಡೋಣ. ಅದಕ್ಕೆ ತಮ್ಮ ಹತ್ರನೇ ಬರ್ತೀನಿ. ಈಗ ಸದ್ಯಕ್ಕೆ ಈ ವಿಚಾರನ ಸದ್ಯಕ್ಕೆಲ್ಲ ಪರ್ಮನೆಂಟಾಗಿ ನಾನು ಮಠದ ಅದು ಒಂದು ಸದ್ಯಕ್ಕೆ ಅಂತ ಆ ಪದನೇ ಒಂದು ಎಡವಟ್ಟು ಮಾಡ್ಕೊಂಡ್ರು ಅಂತ ಅದೂ ಒಂದು ಪಕ್ಕದಲ್ಲಿ ಬರೆಯೋದು ಬೇಡ. ಎಡವಟ್ಟು ಬುಡಕಟ್ಟು ಅಂತ ಇಲ್ಲಿಗೆ ಈ ಇದನ್ನು ಮುಕ್ತಾಯ ಮಾಡೋಣ ಅನ್ನೋ ಮಾತನ್ನು ವ್ಯಕ್ತಪಡಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಆಪಾಡ್ರು